ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಅಶ್ವಿನಿ ಶ್ರೀನಾಥ್. ಗ್ರಾಮೀಣ ಪ್ರದೇಶದಲ್ಲಿನ ಜನರ ಕುಡಿಯುವ ನೀರಿನ ಅಗತ್ಯ ಪೂರೈಸುವ ಸಲುವಾಗಿ ಕೇಂದ್ರ ಸರ್ಕಾರ ಒಂದು ಯೋಜನೆಯನ್ನು ತಗೊಂಡು ಬಂದಿದೆ. ಅದೇ ಜಲಜೀವನ ಮಿಷನ್. ಈ ವ್ಯವಸ್ಥೆ ಅಡಿಯಲ್ಲಿ ಬಂದಿರುವಂಥದ್ದೇ ಮನೆ ಮನೆ ಗಂಗೆ ಅಥವಾ ಜಲೋತ್ಸವ ಅನ್ನುವಂತಹ ಯೋಜನೆ. ಕರ್ನಾಟಕದಲ್ಲಿರುವಂತಹ ಎಲ್ಲ ಗ್ರಾಮೀಣ ಪ್ರದೇಶಗಳಲ್ಲೂ ಸಹ ಈ ಮನೆ ಮನೆ ಗಂಗೆ ಯೋಜನೆ ಜಾರಿಗೆ ಬರುತ್ತೆ. ಈಗಾಗಲೇ ತುಂಬ ಗ್ರಾಮಗಳಲ್ಲಿ ಈ ಒಂದು ಯೋಜನೆ ಜಾರಿಗೆ ಬಂದಿದ್ದು, ಬರದೇ ಇರುವಂತಹ ಗ್ರಾಮಗಳಿಗೆ ಮುಂದಿನ ದಿನಗಳಲ್ಲಿ ಬರುತ್ತೆ. ಯಾಕೆಂದರೆ ಕೆಲಸ ನಡೀತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಎಲ್ಲ ಗ್ರಾಮಗಳಿಗೂ ಬರುತ್ತೆ. ನೀರಿನ ಸಮಸ್ಯೆ ಇರುವಂತಹ ಗ್ರಾಮೀಣ ಪ್ರದೇಶಗಳಿಗೆ ಇದು ದೊಡ್ಡ ಸಹಾಯನೇ ಆಗಿದ್ದರೂ ಸಹ, ನೀರಿನ ಸಮಸ್ಯೆ ಇಲ್ಲದೇ ಇರುವಂತಹ ಮಲೆನಾಡಿನ ಭಾಗಗಳಿಗೆ ಇದು ದೊಡ್ಡ ಸಮಸ್ಯೆ ಆಗಿದೆ. ಹೇಗಪ್ಪ ಅಂತಂದರೆ, ಫಾರ್ ಎಕ್ಸಾಂಪಲ್ ನಾನು ನಮ್ಮೂರಿಂದೇ ಒಂದು ಉದಾಹರಣೆ ಕೊಡ್ತೀನಿ. ಹೇಗಪ್ಪ ಅಂತಂದರೆ, ನಮ್ಮೂರಲ್ಲಿ ಊರವರೆಲ್ಲ ಸೇರಿಕೊಂಡು ಬೋರ್ವೆಲ್ನ ತೆಗೆಸ್ಕೊಂಡು ಅದರಿಂದ ಟ್ಯಾಂಕಿಗೆ ಡಂಪ್ ಮಾಡಿಕೊಂಡು, ಸೊ ಅದರಿಂದ ಪರ್ ಡೇ ಒಂದು 1/4 ಗಂಟೆ ನೀರು ಚೆನ್ನಾಗಿ ಬರ್ತಾಯಿತ್ತು. ಸೊ ನಮ್ಮ ದಿನ ಬಳಕೆಗೆ ಸಾಕಾಗುವಷ್ಟು ನೀರು ಬರ್ತಾಯಿತ್ತು. ಈಗ ಏನಾಗಿದೆ ಅಂತಂದರೆ, ಅದೇ ಒಂದು ಬೋರ್ವೆಲ್ನ ನೀರಿಗೆ ಇವರು ಮೀಟ್ರ್ ಹಾಕಿಬಿಟ್ಟು ಚಿಕ್ಕ ಚಿಕ್ಕ ಪೈಪ್ಗಳನ್ನ ಇಟ್ಟಿದ್ದಾರೆ. ಸೊ ಎಷ್ಟು ಚಿಕ್ಕ ಪೈಪ್ ಇಟ್ಟಿದ್ದಾರೆ ಅಂತಂದರೆ, ನೀರು ತುಂಬ ಸಣ್ಣ ಬರುತ್ತೆ. 1 ಅವರ್ ಬಿಟ್ಟರೂ ಕೂಡ ನಮ್ಮ ದಿನ ಬಳಕೆಗೆ ಸಾಕಾಗಲ್ಲ ನೀರು. ಆಮೇಲೆ ಹೈಟಲ್ಲಿ ಇಟ್ಟಿರುವಂಥ ಸಿಂಟೆಕ್ಸ್ಗಳಿಗೆ ನೀರು ಹತ್ತೋದೇ ಇಲ್ಲ, ಯಾಕೆಂದರೆ ಪ್ರೆಷರ್ ಕೂಡ ಇಲ್ಲ, ತುಂಬ ಸಣ್ಣದಾಗಿ ಬರುತ್ತೆ. ಸೊ ಈ ಥರ ಸಮಸ್ಯೆ ನಮ್ಮೂರಿಗೆ ಆಗಿದೆ. ಖಂಡಿತ ಎಲ್ಲರಿಗೂ ಸಮಸ್ಯೆ ಆಗಿದೆ ಅಂತ ಹೇಳಲ್ಲ ನಾನು, ಸಹಾಯ ಕೂಡ ಆಗಿರುತ್ತೆ. ಕುಡಿಯೋ ನೀರಿಗೋಸ್ಕರ ಕಿಲೋಮೀಟ್ರ್ ಗಟ್ಟಲೆ ಹೋಗಿ ತಂದು ಕುಡಿಯುವಂಥದ್ದು ಮತ್ತು ದಿನ ಬಳಕೆ ಮಾಡುವಂತಹ ಗ್ರಾಮೀಣ ಭಾಗಗಳು ಇನ್ನೂ ಇದ್ದಾವೆ. ಸೊ ಅವರಿಗೆ ಇದು ಮನೆ ಮನೆ ಗಂಗೆ ಅಂದರೆ ಮನೆ ಹತ್ರ ನೀರು ಹೋಗೋದ್ರಿಂದ ತುಂಬ ಸಹಾಯ ಆಗಿರುತ್ತೆ. ಸಹಾಯನ ಪಡ್ಕೊಂಡಿರುವಂಥ ಗ್ರಾಮೀಣ ಪ್ರದೇಶಗಳು ಇದ್ದಾವೆ. ನಮ್ಮೂರಿಗೆ ಈ ಒಂದು ವ್ಯವಸ್ಥೆ ಬಂದು 2 ವಾರ ಆಯಿತು. ನೋಡೋಣ ಮುಂದೆ ಏನಾಗುತ್ತೆ ಅಂತ ಹೇಳಿಬಿಟ್ಟು. ಸೊ ಇದೆಲ್ಲ ಮುಗಿಯುವಷ್ಟೊತ್ತಿಗೆ ಕತ್ಲೆ ಆಗಿ ಹೋಯಿತು. ಸೊ ನಾನೊಂದು ಪ್ರಾಡಕ್ಟ್ನ ಮೀಶೋದಲ್ಲಿ ಬುಕ್ ಮಾಡಿದ್ದೆ. ಸೊ ಅದನ್ನು ತರಕ್ಕಂತ ನನ್ನ ಹಸ್ಬೆಂಡು ಸಿಟಿಗೆ ಹೋಗಿದ್ರು. ಸೊ ಬರಬೇಕಾದ್ರೇ ಒಂದು ಅರ್ಧ kg ಚಿಕನ್ ತೊಗೊಂಡು ಬಂದಿದ್ದರು. ಬರ್ತಾನೆ ರಾತ್ರಿ 9 ಗಂಟೆ ಆಗಿರೋದ್ರಿಂದ ನಾನು ಬೇಗ ಆಗುವಂಥ ಒಂದು ರೆಸಿಪಿನ ರೆಡಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂತಂದರೆ, 4ರಿಂದ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಅದಕ್ಕೆ 1 ಬೆಳ್ಳುಳ್ಳಿಯನ್ನು ಸಿಪ್ಪೆ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಕರಿಬೇವು 1 ಮುಷ್ಟಿ ಹಾಕಿದ್ದೀನಿ. ಮತ್ತು 1 ಈರುಳ್ಳಿನ ಕಟ್ ಮಾಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಅರಿಶಿನವನ್ನು ಸೇರಿಸ್ಬಿಟ್ಟು ತೊಳೆದಿಟ್ಟಿರುವಂತಹ ಚಿಕನ್ನ ಕೂಡ ಅದಕ್ಕೆ ಹಾಕ್ಕೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯಿ ಮುಚ್ಚಿಬಿಟ್ಟು ನಾನು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ. ಸೊ ನಾನಿಲ್ಲಿ 1 ಡ್ರಾಪ್ ನೀರು ಕೂಡ ಹಾಕ್ತಾಯಿಲ್ಲ. ಸೊ ಅದೇ ನೀರನ್ನು ಬಿಟ್ಕೊಂಡಿದ್ದೆ, ಚಿಕನ್ನೇ ನೀರನ್ನ ಬಿಟ್ಕೊಂಡಿದ್ದೆ. ಸೊ ಅದು ಆದಮೇಲೆ ನಾನು ಅದಕ್ಕೆ 2 ಟೇಬಲ್ ಸ್ಪೂನು ಕಾಳುಮೆಣಸಿನ ಪುಡಿ, 1 ಟೇಬಲ್ ಸ್ಪೂನ್ ಧನಿಯಾ ಪುಡಿ ಮತ್ತು 1 ಸ್ಪೂನ್ ಸೋಯಾ ಸಾಸ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಲೋ ಫ್ಲೇಮಲ್ಲಿ ಮತ್ತೆ 5 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ಸೊ ತುಂಬ ಅಂದರೆ ತುಂಬ ಬೇಗ ಆಗುವಂತಹ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದನ್ನು ಮಾಡೋಕ್ಕೆ ಕೇವಲ ಒಂದು 10 ನಿಮಿಷ ಸಾಕು ಅಂತ ಅನಿಸುತ್ತೆ. ಅರ್ಜೆಂಟಲ್ಲಿದ್ದಾಗ ನೀವು ಈ ರೆಸಿಪಿಯನ್ನು ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿ ಬಂದಿತ್ತು. ನಾನು ಹೇಳಿದೆ ಅಲ್ಲ, ಮೀಶೋದಲ್ಲಿ ಒಂದು ಆರ್ಡರ್ ಮಾಡಿದ್ದೆ ಅಂತ ಹೇಳಿಬಿಟ್ಟು. ಏನಪ್ಪ ಅಂದರೆ, ನನ್ನ ಮಗನಿಗೋಸ್ಕರ ಒಂದು ಕಾಪಿರೈಟ್ ಬುಕ್ನ ನಾನು ಆರ್ಡ್ರ್ ಮಾಡಿದ್ದೆ. ಹಾಗೆ ನಾನು ಮೀಶೋ ಆ್ಯಪ್ನ ನೋಡ್ತಾ ಇರಬೇಕಾದ್ರೆ ಕಣ್ಣಿಗೆ ಕಾಣಿಸಿ ಹೇಗಿರುತ್ತೆ ನೋಡೋಣ ಅಂತ ಹೇಳಿ ಬುಕ್ ಮಾಡಿರುವಂಥ ಪ್ರಾಡಕ್ಟ್ ಇದು. ಆ್ಯಕ್ಚುಲಿ ನಾನು 199 ರುಪೀಸ್ದು ತುಂಬ ಕಡಿಮೆ ಬೆಲೆಗೆ ನಾನು ಬುಕ್ ಮಾಡಿದ್ದೆ. ಯಾಕೆಂದರೆ ಅದು ಹೇಗೆ ಬರುತ್ತೆ ಏನು ಅಂತ ನನಗೆ ಗೊತ್ತಿರಲಿಲ್ಲ ಅಲ್ಲ. ಸೊ ಅದಕ್ಕೋಸ್ಕರ ನಾನು ಕಡಿಮೆ ಬೆಲೆಗೆ ಬುಕ್ ಮಾಡಿದ್ದೆ. ಬಟ್ ತುಂಬ ಚೆನ್ನಾಗಿ ಬಂದಿದೆ. 199 ರುಪೀಸ್ಗೆ ಏನು ಬರುತ್ತೆ. ಆ್ಯಕ್ಚುಲಿ ಇದು 100 ಪೇಜ್ ಎಕ್ಸಸೈಸ್ ಬರುತ್ತಲ್ಲ, ಆ ಸೈಜಲ್ಲಿತ್ತು. ಸ್ವಲ್ಪ ಚಿಕ್ಕ ಸೈಜೇ ಅಂತ ಅನ್ನಿಸ್ತು. ಆದ್ರೂ ಕೂಡ 4 ಬುಕ್ಸ್ ಬಂದಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಇದನ್ನು ಮಕ್ಕಳು ಕೂಡ ಅಟ್ರಾಕ್ಟಿವ್ ಆಗ್ತಾರೆ ಈ ಬುಕ್ನ ನೋಡಿ ಅಂತ ಹೇಳಿ ನನಗೆ ಅನ್ನಿಸ್ತು. ಸೊ ಇದರಲ್ಲಿ 4 ಬುಕ್ಸ್ ಬಂದಿತ್ತು. ಒಂದು ಮ್ಯಾಥ್ಸು, ಇನ್ನೊಂದು ಆಲ್ಫಾಬೆಟ್ಸು ಮತ್ತು ನಂಬರ್ಸು ಪ್ಲಸ್ ಡ್ರಾಯಿಂಗು, ಈ ಥರ 4 ಬುಕ್ ಬಂದಿತ್ತು. ಮತ್ತು ಇದ್ರ ಜೊತೆಗೆ 10 ರೀಫಿಲ್ಲು, 1 ಪೆನ್ನು, 1 ಎರೇಸರ್ ಬಂದಿತ್ತು. ಮಾಮೂಲಿ ಏನಪ್ಪ ಅಂತಂದರೆ, ನಾವು ಪೆನ್ಸಿಲ್ ಯೂಸ್ ಮಾಡ್ತೀವಲ್ಲ ಹಾಗೆಯೇ ಈ ಪೆನ್ನಲ್ಲಿ ಬರೆದು ನಾವು ಅದರಲ್ಲೇ ಕೊಟ್ಟಿರುವಂತಹ ಎರೇಸರಲ್ಲಿ ಎರೇಸ್ ಮಾಡಿದ್ರೆ ಅದು ಹೋಗ್ತಿತ್ತು. ಅಂದರೆ ಮಾಮೂಲಿ ನಾವು ಪೆನ್ಸಿಲಲ್ಲಿ ಬರೆದಾಗ ಎರೇಸ್ ಮಾಡ್ತೀವಲ್ಲ, ಆ ಎರೇಸರ್ ಯೂಸ್ ಮಾಡಿದ್ರೂ ಕೂಡ ಹೋಗುತ್ತೆ. ಸೊ ಇದರಲ್ಲಿ ಮಾಡಿದ್ರೂ ಕೂಡ ಹೋಗುತ್ತೆ. ಸೇಮ್ ಪೆನ್ಸಿಲ್ ಯೂಸ್ ಮಾಡೋ ರೀತಿಯೇ, ಬಟ್ ಇದು ಪೆನ್ನು.
₹199 ಏನು ಬರುತ್ತೆ. ಸೊ ಇದು ವರ್ತ್ ಅಂತಲೇ ಅನ್ನಿಸ್ತು. ಸೊ ನನ್ನ ಮಗ ಕೂಡ ಇದರಲ್ಲಿ ಚೆನ್ನಾಗೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ. ನಿಮಗೇನಾದರೂ ಬೇಕು ಅಂದರೆ ನನ್ನ ಹತ್ರ ಲಿಂಕ್ ಇಲ್ಲ, ನೀವು ಮ್ಯಾಜಿಕ್ ಕಾಪಿರೈಟ್ ಪ್ರಾಕ್ಟೀಸ್ ಬುಕ್ ಅಂತ ಟೈಪ್ ಮಾಡಿದ್ರೆ ಮೀಶೋ, ಫ್ಲಿಪ್ಕಾರ್ಟ್, ಶಾಪ್ಸಿ ಎಲ್ಲದರಲ್ಲೂ ಸಿಗತ್ತೆ. ಇಷ್ಟ ಆದರೆ ಆರ್ಡ್ರ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಇಷ್ಟ ಆಯಿತೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.